ಓಕೆ, ಇವಾಗ ನಾವು ಫೈನಲಿ ಹೊರಟ್ವಿ ಪುನರ್ಜನ್ ಹಾಸ್ಪಿಟಲ್ಗೆ. ನಾವು ಇವಾಗ ಹಾಸ್ಪಿಟಲ್ ಎಂಟ್ರಿಯಲ್ಲೇ ಇದ್ದೀವಿ. ಸೆಕೆಂಡ್ ಫ್ಲೋರ್ ನಲ್ಲಿ ಇದೆ ಇದು. ಓಕೆ, ಒಳಗಡೆ ಹೋಗೋಣ ಬನ್ನಿ. ಓಕೆ, ಇವಾಗ ಇಲ್ಲಿ ಪೇಷಂಟ್ ಫ್ಯಾಮಿಲಿ ಕಡೆಯವರು ಇದ್ದಾರೆ. ಇಲ್ಲಿ ಮೆಡಿಸಿನ್ ಯೂಸ್ ಮಾಡಿದ ಮೇಲೆ ಫ್ಯಾಮಿಲಿ ಕಂಡೀಷನ್ ಅಂದ್ರೆ ಅವರ ಪೇಷಂಟ್ ಕಂಡೀಷನ್ ಹೇಗಿದೆ ಅಂತ ಕೇಳೋಣ ಇವ್ರ ಹತ್ರ. ನಮಸ್ತೆ ಮೇಡಮ್. ನಮಸ್ತೆ. ನನ್ನ ಹೆಸರು ಆಂಜನೇಯ ಅಂತೇಳಿ, ಲಕ್ಷ್ಮೀದೇವಿ ಅಂತೇಳಿ ತಾಯಿ ಹೆಸರು. ಅವ್ರದ್ದು 4 ಸ್ಟೇಜ್ ಸರ್ವಿಕ್ಸ್ ಕ್ಯಾನ್ಸರ್, ಗರ್ಭಕೋಶದ ಕ್ಯಾನ್ಸರ್. ಸುಮಾರು ಕಿಮೋ ಆಗಿದ್ದಾವೆ, ಆಪರೇಷನ್ಗಳಾಗಿದ್ದಾವೆ, ಇಮ್ಯುನೋಥೆರಪಿ ಕೂಡ ಆಗಿದೆ. ಟ್ರೀಟ್ಮೆಂಟ್ಗಳು ನೋಡಿದಾಗ ಅವ್ರದ್ದು ಗ್ರೋತ್ ಜಾಸ್ತಿ ಆಗ್ತಾ ಹೋಯ್ತು ಡಿಸೀಸು. ಸೊ ಯಾರೊಬ್ರು ನಮಗೆ ಗೊತ್ತಿರೋರು ಪುನರ್ಜನ್ ಹಾಸ್ಪಿಟ್ಲ್ ಚೆನ್ನಾಗಿದೆ ಟ್ರೀಟ್ಮೆಂಟು, ಒಂದ್ಸಲ ಯಾಕೆ ಟ್ರೈ ಮಾಡಬಾರ್ದು ಅಂತೇಳಿ. ಸೊ ಲಾಸ್ಟ್ ಆಪ್ಷನ್ ನಾವು ಫಸ್ಟೇ ಗೊತ್ತಾಗಿದ್ರೆ ಚೆನ್ನಾಗಿತ್ತು ಅನ್ನಿಸ್ತು. ಲಾಸ್ಟ್ ಆಪ್ಷನ್ ನಾವು ಬಂದಮೇಲೆ ಟ್ರೀಟ್ಮೆಂಟ್ ಶುರು ಮಾಡಿದ್ವಿ. ಅಪ್ರಾಕ್ಸಿಮೇಟ್ಲಿ 100 days ಆಯಿತು ಟ್ರೀಟ್ಮೆಂಟ್ ಶುರು ಮಾಡಿದ್ಮೇಲೆ. ಪರವಾಗಿಲ್ಲ, ಅಮ್ಮ ಸ್ಟೇಬಲ್ ಇದ್ದಾರೆ. ಈ ಟ್ರೀಟ್ಮೆಂಟ್ ಶುರು ಮಾಡಿದ್ಮೇಲೆ ಅಮ್ಮ ಇನ್ನೂ ಬದುಕಿದ್ದಾರೆ, ಅದೇ ಸಂತೋಷ ನಮಗೆ. ಟ್ರೀಟ್ಮೆಂಟ್ ವರ್ಕ್ ಆಗ್ತಾಯಿದೆ. ಡಿಸೀಸ್ ಕಡಿಮೆ ಆಗಿಲ್ಲ ಅನ್ನೋದಕ್ಕಿಂತ ಡಿಸೀಸ್ ಜಾಸ್ತಿ ಗ್ರೋತ್ ಆಗ್ತಾ ಇಲ್ಲ. ಓಕೆ, ಎಷ್ಟು ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀರಾ? 1 year ಆಯ್ತು. ಡೇ 1 ಇಂದ ಇವತ್ತಿನ ತನಕ ನಿಮ್ಗೆ ಏನಾದ್ರು ವ್ಯತ್ಯಾಸ ಏನ್ ಕಾಣುತ್ತೆ? ಅಂದ್ರೆ ಅವಾಗ ಅವ್ರಿಗೆ ಬ್ಲೀಡಿಂಗ್ ಜಾಸ್ತಿ ಆಗ್ತಾ ಇತ್ತು. ಈ ಟ್ಯಾಬ್ಲೆಟ್ಸ್ ಇದನ್ನ ಶುರು ಮಾಡಿದ್ಮೇಲೆ ಆಫ್ಟರ್ 3 months ಬ್ಲೀಡಿಂಗ್ ಸ್ವಲ್ಪ ಕಡಿಮೆ ಆಯ್ತು. ಸೊ ಆ ಫೈನಲ್ ಸ್ಟೇಜ್ ಅಲ್ಲಿ ನಾನು ಈ ಮೆಡಿಸನ್ ಶುರು ಮಾಡಿದ್ದು. ಮೇಡಮ್ ಅಮ್ಮ ಸ್ಟೇಬಲ್ ಇದ್ದಾರೆ. ಓಕೆ, ಸೊ ಹಾಗಾದ್ರೆ ಒಟ್ಟಾರೆಯಾಗಿ ಪುನರ್ಜನ್ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಪುನರ್ಜನ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಮೇಡಮ್, ಖಂಡಿತವಾಗಿಯೂ ನನ್ನ ವೈಯಕ್ತಿಕ ವಿಚಾರ ಇದು. ಪುನರ್ಜನ್ ಅಲ್ಲ, ಪುನರ್ಜನ್ಮ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕ್ಯಾನ್ಸರ್ ಪೇಷಂಟ್ಸ್ ಯಾರೇ ಇರ್ಲಿ, ನಿಮ್ಮ ಒಂದು ಧೈರ್ಯನ ಕಳ್ಕೊಬೇಡ್ರಿ, ಎದೆಗುಂದಬೇಡ್ರಿ. ಪುನರ್ಜನ್ ಹಾಸ್ಪಿಟಲ್ ಇದೆ ನಿಮ್ಗೋಸ್ಕರ. ನಿಮ್ಮ ಮೆಡಿಸಿನ್ ಎಲ್ಲ ತಯಾರು ಮಾಡಿದ್ದಾರೆ. ನೀವು ಧೈರ್ಯವಾಗಿ ಇಲ್ಲಿ ಬಂದು ಟ್ರೀಟ್ಮೆಂಟ್ ತಗೋರಿ, ನಿಮ್ಮ ಲೈಫ್ ನ ಸೇವ್ ಮಾಡ್ಕೊಳ್ಳಿ ಅಂತ ಹೇಳಿ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು ಪುನರ್ಜನ್. ಇಂಗ್ಲಿಷ್ ಮೆಡಿಸಿನ್ ಮಾಡ್ತಾ ಇದ್ರು ಇಂಟಗ್ರೇಟೆಡ್ ಟ್ರೀಟ್ಮೆಂಟ್ ತಗೊಳ್ಬಹುದು. ಅಂದ್ರೆ ಈಗ ನೀವು ಕಿಮೋಥೆರಪಿ ಮಾಡ್ತಾ ಇದ್ದೀರಾದ್ರೂ ಅದರೊಂದಿಗೆ ನೀವು ಈ ಮದ್ದನ್ನು ಕೂಡ ಕಂಟಿನ್ಯೂ ಮಾಡಬಹುದು. ಇದರಿಂದ ಯಾವುದೇ ನಿಮಗೆ ಸೈಡ್ ಎಫೆಕ್ಟ್ ಕೂಡ ಆಗಲ್ಲ. ಅದೊಂದು ಒಳ್ಳೆ ವಿಷಯ. ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ. ಇದು ಕೇವಲ ವಿಡಿಯೋ ಅಲ್ಲ, ನೀವು ಒಬ್ಬರಿಗೆ ನೀಡುತ್ತಿರುವ ಉಸಿರು. ಆರೋಗ್ಯ ನಮಗೆ ಬಹಳ ಮುಖ್ಯ, ಅದನ್ನು ಕಾಪಾಡಿಕೊಳ್ಳೋಣ. ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.